ಬೆಳಗಾವಿ ಜನರೇ ಗಮನಿಸಿ, ಪೆಟ್ರೋಲ್ ಡೀಸೆಲ್ ಬಗ್ಗೆ ಟೆನ್ಷನ್ ಬೇಡ. ಜಿಲ್ಲೆಯಲ್ಲಿ 2 ತಿಂಗಳಿಗೆ ಬೇಕಾಗುವಷ್ಟು ಪೆಟ್ರೋಲ್ ಇದೆ. ನೋ ಪೆಟ್ರೋಲ್ ವದಂತಿಗೆ ಜಿಲ್ಲೆಯ ಜನರು ಯಾವುದೇ ಕಾರಣಕ್ಕೂ ಕಿವಿಗೊಡಬೇಡಿ, ಅದು ಫೇಕ್ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಮೂಲಕ ಡಿಸಿ ಮೊಹಮ್ಮದ್ ರೋಷನ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಜಿಲ್ಲೆಯಾದ್ಯಂತ ತೈಲ ಸಪ್ಲೈನಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯ ಇಲ್ಲ ಹೀಗಂತ ಡಿಸಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ತೈಲ ಸಂಗ್ರಹಿಸಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ಪೊಲೀಸ್ ಆಯುಕ್ತರು ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ತೈಲ ಕೊರತೆ ಇಲ್ಲ ಅಂತ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಅವರು ಕೂಡ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಥರದ ಸುದ್ದಿಗಳಿಗೆ ಕಿವಿಗೊಡಬೇಡಿ. ಸೊ ಅಲ್ಲಿಗೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಯಾವುದೇ ರೀತಿಯಾದಂಥ ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂಥ ಸುದ್ದಿಯನ್ನು ನಂಬಿಕೊಂಡು ಜನ ಪ್ಯಾನಿಕ್ ಆಗಿ ಏನೋ ಪೆಟ್ರೋಲ್ ಬಂಕಿಗೆ ಮುಗಿದು ಬಿದ್ದಿರತಕ್ಕಂಥದ್ದು. ಈ ಬಗ್ಗೆ ಏನು ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನು ಮಾಡಿತ್ತು. ಈ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೂ ಈಗ ನಮ್ಮ ಜೊತೆ ಡಿ.ಸಿ ಆದಂಥ ಮೊಹಮ್ಮದ್ ರೋಷನ್ ಮತ್ತು ಹಾಗೂ ಕಮಿಷನರ್ ಭೂಷಣ್ ಬೋರಸೆ ಸರ್ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ನಿನ್ನೆ ಕಳೆದ ರಾತ್ರಿಯಿಂದ ಜನರು ಪ್ಯಾನಿಕ್ ಆಗಿ ಪೆಟ್ರೋಲ್ ಬಂಕಿಗೆ ಹೋಗಿ ಮುಗಿಬಿದ್ದು ಏನೋ ಹಾಕಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಅದು ಅಭಾವ ಇದೆಯಾ ಅಂತ ಜಿಲ್ಲೆಯಲ್ಲಿ? ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಅಭಾವ ಇಲ್ಲ, ಯಾವುದೇ ರೀತಿಯ ಕೊರತೆ ಇಲ್ಲ. ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆಯೇ ಇಲ್ಲ. ನಾವು ಸರಿಸುಮಾರು ಪ್ರತಿ ದಿವಸ ನಾವು ಸರಾಸರಿ ನೋಡಿದ್ದೀವಿ ಅಂದರೆ 135,000 ಲೀಟರ್ ಪೆಟ್ರೋಲ್ ಹಾಗೂ 135,000 ಲೀಟರ್ ಡೀಸೆಲ್ ನಾವು ನಮ್ಮ 50 ಪೆಟ್ರೋಲ್ ಬಂಕ್, ನಗರದಲ್ಲಿರುವಂಥ 50 ಪೆಟ್ರೋಲ್ ಬಂಕ್ ಮುಖಾಂತರ ನಾವು ಸಪ್ಲೈ ಮಾಡ್ತಾ ಇರ್ತೀವಿ. ನಿನ್ನೆ ಒಂದು ದಿವಸದಲ್ಲಿ 250,000 ಲೀಟರ್ ಖರೀದಿ ಮಾಡಲಿಕ್ಕೆ ಯತ್ನಿಸಿದ್ದಾರೆ ಜನರು. ಇದು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಏನೋ ರೂಮರ್ ಸ್ಪ್ರೆಡ್ ಆಗಿದೆ ಅಂತ ನಮಗೆ ಇಂಟೆಲಿಜೆನ್ಸ್ ಬಂದಿದೆ. ಯಾವುದೇ ಈ ಥರ ರೂಮರ್ಸಿಗೆ ತಾವು ನಂಬೇಡಿ. ನಮ್ಮ ಕಡೆ ಸಪ್ಲೈ ಚೈನ್ ಎಲ್ಲ ಇಂಟ್ಯಾಕ್ಟ್ ಇದೆ. ಪೆಟ್ರೋಲ್ ಡೀಸೆಲ್ ಯಾವುದೇ ಕೊರತೆ ಇಲ್ಲ. ಒಂದು ನಮ್ಮ ಪ್ರಾಂತಕ್ಕೆ ಡೀಸೆಲ್ ಪೆಟ್ರೋಲ್ ಬಂದು ನಮ್ಮ ಡಿಪೋದಿಂದ ಪೆಟ್ರೋಲ್ ಬಂಕ್ ತನಕ ನಾವು ಸಪ್ಲೈ ಮಾಡಲಿಕ್ಕೆ ನಮಗೆ 100 ತಾಸು ಬೇಕಷ್ಟೇ. ಇವತ್ತು ನೀವು ಪೆಟ್ರೋಲ್ ಬಂಕಿಂದ ಇಂಡೆಂಟ್ ಕೊಟ್ಟಿದ್ದೀರ ಅಂದರೆ 100 ತಾಸು ಒಳಗಡೆ ನಾವು ಅಲ್ಲಿ ಸಪ್ಲೈ ಮುಟ್ಟಿಸ್ಬಿಡ್ತೀವಿ. ರಾತ್ರಿ ಟೈಮಲ್ಲಿ ಪೆಟ್ರೋಲ್ ಡೀಸೆಲ್ ಮೂವ್ಮೆಂಟ್ ಆಗಬಾರ್ದು, ಬಿಕಾಸ್ ಅದು ಭಾಳ ಇನ್ಫ್ಲೇಮೇಬಲ್ ಇರುತ್ತೆ. ಆ ನಿಟ್ಟಿನಲ್ಲಿ ರಾತ್ರಿ ಟೈಮಲ್ಲಿ ನಾವು ಸಪ್ಲೈ ಮಾಡಲ್ಲ. ನಿನ್ನೆ 1-2 ಪೆಟ್ರೋಲ್ ಬಂಕಲ್ಲಿ ರಾತ್ರಿ ಸಪ್ಲೈ ಹೋಯಿತು, ಮತ್ತು ಅಲ್ಲಿ ನಾವು ನೆಕ್ಸ್ಟ್ ಸಪ್ಲೈ ಕೊಡೋದು ನೆಕ್ಸ್ಟ್ ಡೇ ಮಾರ್ನಿಂಗೇ. ಸೊ ಜನರು ಅಲ್ಲಿ ನಿಂತ್ಕೊಂಡು ಪಾಪ ಅವರು ಕಷ್ಟಪಡೋದು ಯಾಕೆ? ಅದಕ್ಕೋಸ್ಕರ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನಮ್ಮ ಬೆಳಗಾವಿ ನಗರದಲ್ಲಿ, ಜಿಲ್ಲೆನಲ್ಲಿ, ಇಡೀ ಈ ಪ್ರಾಂತದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಕೊರತೆ ಇಲ್ಲ. ಆ್ಯಂಡ್ ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ನಾವೊಂದು ಇವತ್ತು CP ಸಾಹೇಬರು ಇದ್ದಾರೆ ಇಲ್ಲಿ, ಯಾರು ಬಾಟಲ್ಗಳಲ್ಲಿ ಬಂದು ಪೆಟ್ರೋಲ್ ಖರೀದಿ ಮಾಡಿ ಹೋಗ್ತಾ ಇದ್ದಾರೆ, ಆ ಅವಶ್ಯಕತೆಯೇ ಇಲ್ಲ. ಎಲ್ಲಿ ನೀವು ನಿಮ್ಮ ಗಾಡಿನಲ್ಲಿ ಬನ್ನಿರಿ, ಬಾಟಲಲ್ಲಿ ತೊಗೊಂಡಿದ್ದೀರ ಅಂದರೆ ಭಾಳ ರಿಸ್ಕ್ ಅದು. ಅದನ್ನು ಎಲ್ಲಿ ಸ್ಟೋರ್ ಮಾಡ್ತೀರಾ, ಏನು ಮಾಡ್ತೀರಾ? ಪೆಟ್ರೋಲ್ ನಿಮ್ಮ ಗಾಡಿನಲ್ಲಿ ಬಂದು ಲೇನ್ ಡಿಸಿಪ್ಲಿನ್ ಫಾಲೋ ಮಾಡ್ಕೊಂಡು ಅಲ್ಲಿ ಹಾಕ್ಸ್ಕೊಂಡು ನೀವು ಹೋಗ್ಬೋದು. ನಮ್ಮ ಜೊತೆ ಕಮಿಷನರ್ ಸರ್ ಇದ್ದಾರೆ, ಅವನು ಕೂಡ ಮಾತಾಡ್ತಾರೆ. ಸರ್, ನಿನ್ನೆ ತಾವು ಕೂಡ ಗಮನಿಸಿರ್ಬೋದು, ಸಾಕಷ್ಟು ಜನ ಹೋಗಿ ಏನೋ ಪ್ಯಾನಿಕ್ ಆಗಿ ಪೆಟ್ರೋಲ್ ಡೀಸೆಲ್ ಹಾಕ್ಸೋರ್ತಕ್ಕಂಥದ್ದು, ಬಾಟ್ಲಿಗಳಲ್ಲಿ ತೆಗೆದು ಹೋಗ್ತಾ ಇದ್ದಾರೆ. ಸರತಿ ಸಾಲು ನಿಲ್ಲುವವರೆಗೂ ಕೂಡ ಗಲಾಟೆ ಆಗಿರುತ್ತಂಥ ಪರಿಸ್ಥಿತಿ ಇದೆ. ಸರ್, ಏನು ಹೇಳ್ತೀರಿ ಜನಕ್ಕೆ? ಮೊಟ್ಟ ಮೊದಲನೇಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಯಾವುದೇ ಕೊರತೆ ಇಲ್ಲ. ನಾವು ಈ ಪೆಟ್ರೋಲಿಯಂ ಸರ್ಕಾರಿ ಕಂಪನಿಗಳು ಏನಿದೆ ಅವರ ಪದಾಧಿಕಾರಿಗಳ ಜೊತೆಗೆ ಮಾತಾಡಿದ್ದೀವಿ. ಅವರ ಪ್ರಕಾರ ಸಪ್ಲೈ ಚೈನ್ನಲ್ಲಿ ಯಾವುದೇ ತೊಂದರೆ ಇಲ್ಲ. ಸಫಿಷಿಯಂಟ್ ಪೆಟ್ರೋಲ್ ಅಥವಾ ಡೀಸೆಲ್ ಇದೆ. ಯಾವುದೇ ಪೆಟ್ರೋಲ್ ಪಂಪ್ ಖಾಲಿ ಆಗಿದ್ದರೆ ಕೂಡ 5 ಗಂಟೆಯಿಂದ 12 ಗಂಟೆ ಒಳಗಡೆ ಅವರು ಅದನ್ನು ತುಂಬಿಸ್ಲಿಕ್ಕೆ ಸಕ್ಷಮಿದ್ದಾರೆ. ಸೊ ದಯವಿಟ್ಟು ಪ್ಯಾನಿಕ್ ಬೈಯಿಂಗ್ ಮಾಡೋಕ್ಕೆ ಹೋಗಬೇಡಿ. ಕೆಲವರು ಬಾಟಲ್ನಲ್ಲಿ, ಕ್ಯಾನ್ನಲ್ಲಿ ಪೆಟ್ರೋಲ್ ತೊಗೊಂಡು ಹೋಗ್ತಾ ಇದ್ದಾರೆ. ಅದು ಬಹಳ ಡೇಂಜರಸ್ ಇದೆ. ನಿಮ್ಮ ಸ್ವಂತ ಸೇಫ್ಟಿಗೋಸ್ಕರ, ನಿಮ್ಮ ಸುತ್ತಮುತ್ತಲೇ ನಿಮ್ಮ ಪರಿವಾರದವರು ಯಾರಿರ್ತಾರೆ ಅವರ ಸೇಫ್ಟಿಗೋಸ್ಕರ ಅದು ಭಾಳ ಡೇಂಜರಸ್ ಇದೆ. ಆ ಪೆಟ್ರೋಲ್ ಬೆಂಕಿ ಒಂದು ಸಲ ಹಚ್ಚಿತ್ತು ಅಂದರೆ ಅದು ಎಕ್ಸ್ಟಿಂಗ್ವಿಷ್ ಮಾಡೋಕ್ಕೆ ಭಾಳ ಕಷ್ಟ ಇರುತ್ತೆ. ನೀವು ಬೈ ಚಾನ್ಸ್ ತೊಗೊಂಡ್ಬಿಟ್ರೆ ದಯವಿಟ್ಟು ಅದನ್ನು ನಿಮ್ಮ ಪೆಟ್ರೋಲ್ ಟ್ಯಾಂಕ್ನಲ್ಲಿ ಹಾಕಿಬಿಡಿ. ಎರಡನೇದು, ಇವತ್ತು ನಾವು ಪೆಟ್ರೋಲ್ ಬಂಕ್ ಮಾಲೀಕರ ಜೊತೆಗೆ ಒಂದು ಮೀಟಿಂಗ್ ಮಾಡ್ತೀವಿ. ಅದರಲ್ಲಿ ಈ ಥರ ಕ್ಯಾನ್ ಬಾಟಲ್ನಲ್ಲಿ ಕೊಡಬಾರ್ದು ಅಂತ ಅವರಿಗೆ ಇನ್ಸ್ಟ್ರಕ್ಷನ್ ನಾವು ನೀಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಈ ಥರ ವದಂತಿ ಹಾಕಿದ್ದಾರೆ ಅವರಿಗೆ ಇವತ್ತೇ ನಾವು ಪೊಲೀಸ್ ನೋಟಿಸ್ ಜಾರಿ ಮಾಡ್ತೀವಿ. ಅವರ ಉತ್ತರ ಸಮಾಧಾನಕಾರಕ ಇಲ್ಲ ಅಂದರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಏನು ಮತ್ತು ಡಿ.ಸಿ ಅವರು ಮತ್ತು ಕಮಿಷನರ್ ಹೇಳ್ತಕ್ಕಂಥದ್ದು, ಏನೋ ಜನ ಪ್ಯಾನಿಕ್ ಆಗ್ಬಿಡೋದು. ನಮಗೆ 2 ತಿಂಗಳು ಆಗುವಷ್ಟು ಕೂಡ ಸಿಲಿಂಡರ್ ಆಗಿರ್ಬೋದು ಮತ್ತು ಪೆಟ್ರೋಲ್ ಆಗಿರ್ಬೋದು ಯಾವುದೇ ರೀತಿ ಕೊರತೆ ಇಲ್ಲ. ಹಾಗಾಗಿ ಯಾರಾದರೂ ಇಂಥ ರೀತಿ ಸುಳ್ಳನ್ನು ಹಬ್ಬಿಸೋರು ಇದ್ದರೆ ಅವ್ರ ವಿರುದ್ಧ ನಾವು ಕಾನೂನು ಕ್ರಮ ಖಂಡಿತ ತೆಗೆದುಕೊಳ್ತೀವಿ. ಜನರು ಯಾವುದೇ ರೀತಿ ಭಯಭೀತರಾಗುವ ನಿಟ್ಟಿನಲ್ಲಿ ಕೂಡ ಆಗಬಾರ್ದು ನಿಟ್ಟಿನಲ್ಲಿ ಕೂಡ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಉಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.